ನಮ್ಮನೆ ಲೊಕೇಶನ್‌ಗೆ ನಂಗೆ ಲಿಂಗಂಬುದಿ ಲೇಕ್ ನಿಯರ್ ಇತ್ತು. ಸೊ ಅದಕ್ಕೆ ನಾನು ಅಲ್ಲಿನ ಫ್ಲವರ್ ಶೋನ ಫಸ್ಟ್ ವಿಸಿಟ್ ಮಾಡೋಣ ಅಂತ ಹೋದೆ. ಇದು ವಿವೇಕಾನಂದ ನಗರ್‌ಲಿ ಲೊಕೇಟ್ ಆಗಿದೆ. ನಾನು ಇಲ್ಲಿ ಸೆಕೆಂಡ್ ಟೈಮ್ ಹೋಗ್ತಿರೋದು. 6, 7 ಇಯರ್ಸ್ ಬಿಫೋರ್ ಒಂದ್ಸರಿ ಹೋಗಿದ್ದೆ ಫೋಟೋ ಶೂಟ್‌ಗೆ ಅಂತ. ಅದ್ ಬಿಟ್ಟು ನಾನು ಇವಾಗ್ಲೇ ಹೋಗ್ತಿರೋದು. ಸೊ ನಾನು ಗೂಗಲಲ್ಲಿ ಲೊಕೇಶನ್ ಹಾಕೊಂಡೇ ಹೋದೆ. ರೋಡ್ ಸ್ವಲ್ಪ ಸರಿ ಇಲ್ಲ. ಬರೋರು ನೋಡ್ಕೊಂಡ್ ಬನ್ನಿ. ಮಾರ್ನಿಂಗ್ ಇಂದ ಈವ್ನಿಂಗ್ ತನಕ ಓಪನ್ ಇರುತ್ತೆ. ಆಕ್ಚುಲಿ ಇಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬರಕ್ಕೆ ಆರಾಮಾಗಿ ಬರ್ಬೋದು. ಯಾಕೆ ಅಂದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು, ಅಲ್ಲಿ ಓಡಾಡ್ಬೋದು. ಯಾಕೆಂದ್ರೆ ಕುಪ್ಪಣ್ಣ ಪಾರ್ಕ್ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಇಲ್ಲಿ ಕ್ರೌಡ್ ಇರಲ್ಲ. ನಾವು ಫಸ್ಟ್ ಎಂಟ್ರಿ ಟಿಕೆಟ್ಸ್ ತಗೊಂಡ್ವಿ. ಇಲ್ಲಿ 60 ರುಪೀಸ್ ಇದೆ ಎಲ್ಡರ್ಸ್‌ಗೆ ಟಿಕೆಟ್. ಕುಪ್ಪಣ್ಣ ಪಾರ್ಕ್ ಅಲ್ಲಿ 50 ರುಪೀಸ್ ಇದೆ. ಇಲ್ಲಿ ಜಾಸ್ತಿನೇ ಇದೆ. ಬಟ್ ಆದ್ರೆ ನಿಮ್ಗೆ ನೋಡಕ್ಕೆ ಎಕ್ಸ್‌ಪ್ಲೋರ್ ಮಾಡಕ್ ಜಾಸ್ತಿ ಇದೆ. ಅಲ್ಲಿ ಒಂದೇ ಕಡೆ ತುಂಬಾ ವೆರೈಟೀಸ್ ಆಫ್ ಮಾಡಿದ್ದಾರೆ. ಬಟ್ ಇಲ್ಲಿ ಸ್ಪೇಷಿಯಸ್ ಆಗಿ ಸ್ಪ್ರೆಡ್ ಮಾಡಿದ್ದಾರೆ. ಎಂಟರ್ ಆದ ತಕ್ಷಣನೇ ಆನೆಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಫ್ರೆಶ್ ಆಗಿತ್ತು ಎಲ್ಲ. ಒನ್ ಡೇ ಬಿಫೋರ್ ಎಲ್ಲ ಪ್ಲಾನ್ ಮಾಡಿ ಮಾಡಿದ್ದಾರೆ. ನಾವು ಹೋದಾಗ ಇನ್ನು ತುಂಬಾ ರೆಡಿ ಮಾಡ್ತಾ ಇದ್ರು. ಇಲ್ಲಿ ಎಲ್ಲ ಫ್ಲವರ್ ಡೆಕೋರೇಷನ್ ಬಂದ್ಬಿಟ್ಟು ತುಂಬಾ ನೀಟಾಗಿ ಫಿನಿಶಿಂಗ್ ಮಾಡಿದ್ರು. ಯಾವ್ದೂನು ಏನೋ ಬೇಕಾಬಿಟ್ಟಿ ತರ ಏನೂ ಮಾಡಿರ್ಲಿಲ್ಲ. ನೋಡಿದ ತಕ್ಷಣ ಒಂದ್ ಖುಷಿ ಆಗ್ತಾ ಇತ್ತು ಎಷ್ಟು ನೀಟಾಗಿ ಫಿನಿಶ್ ಆಗಿದೆ ಅಂತ. ನಾನು ಇವೆಂಟ್ ಪ್ಲಾನರ್ ಆಗಿರೋದ್ರಿಂದ ಗೊತ್ತು ನನ್ಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಯಾವ ತರ ಕಷ್ಟಪಟ್ಟು ಮಾಡ್ಬೇಕು, ಫಿನಿಶಿಂಗ್ ಎಲ್ಲ ಕೊಡ್ಬೇಕು ಅನ್ನೋ ಎಷ್ಟು ನೀಟಾಗಿ ವರ್ಕ್ ನ ಮಾಡ್ಬೇಕು ಅಂತ ನಂಗೆ ಅವ್ರ ವರ್ಕ್ ನೋಡಿ ತುಂಬಾನೇ ಇಷ್ಟ ಆಯ್ತು. ಮತ್ತೆ ತುಂಬಾ ಬೆಳಿಗ್ಗೆನೆ ಎಲ್ಲ ಇದ್ದು ರೆಡಿ ಮಾಡ್ತಾ ಇದ್ರು. ನಾನೇ ಫಸ್ಟ್ ವ್ಲಾಗರ್ ಅನ್ಸುತ್ತೆ ಇಲ್ಲಿಗೆ ಹೋಗಿರೋದು ಲಿಂಗಂಬುದಿ ಬೊಟಾನಿಕಲ್ ಗಾರ್ಡನ್ಗೆ. ಯಾಕಂದ್ರೆ ನಾನು ರೀಚ್ ಆಗಿದೆ 9:30, 10 ಅರೌಂಡ್ಗೆ ರೀಚ್ ಆಗಿದ್ದೆ. ಅದಿನ್ನೂ ಓಪನೇ ಆಗಿರ್ಲಿಲ್ಲ. ಇನಾಗ್ರೇಷನ್ ಬಂದು 10:30 ಅಂತ ಇತ್ತು. ಬಟ್ ನಾನು ಒಂದ್ ಸ್ವಲ್ಪ ಬೇಗನೆ ಹೋದೆ, ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ. ನಾನು ಹೋದಾಗ ನೀವೇ ನೋಡ್ಬೋದು ಯಾರು ಇಲ್ಲ ಇಲ್ಲಿ, ಒಬ್ರು ಕೂಡ ಇಲ್ಲ. ಒಬ್ರು ಫೋಟೋ ವಿಡಿಯೋ ಇನ್ನು ಸ್ಟಾಫ್ ಅವಾಗಿನ್ನು ಬರ್ತಾ ಇದ್ರು ಅಷ್ಟೇ. ಬಟ್ ಎಂಟ್ರಿ ಟಿಕೆಟ್ ತಗೊಂಡು ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಎಷ್ಟು ಸ್ಪೇಷಿಯಸ್ ಆಗಿತ್ತು ಅಂದ್ರೆ ಆರಾಮಾಗಿ ಫೋಟೋಸ್ ವಿಡಿಯೋಸ್ ತಗೋಬೋದಿತ್ತು. ನಾನಿಲ್ಲಿ ಫಸ್ಟ್ ಯಾಕೆ ವಿಸಿಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ನನ್ನ ಮನೆಗೆ ನಿಯರ್ ಇದೆ. ಮತ್ತೆ ಇದು ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಇಲ್ಲಿ ಲಿಂಗಂಬುದಿಲಿ ಮಾಡ್ತಾ ಇದ್ದಾರೆ ಫ್ಲವರ್ ಶೋ ಅಂತ ಎಷ್ಟೊಂದ್ ಜನಕ್ಕೆ ಐಡಿಯಾ ಇಲ್ಲ. ಪ್ರೀವಿಯಸ್ ಇಯರ್ ಎಲ್ಲ ಮಾಡಿದ್ದಾರೆ. ಬಟ್ ಆದ್ರೂ ಹೊಸಬ್ರಿಗೆ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಫಸ್ಟ್ ವಿಡಿಯೋ ಮಾಡಿ ಹಾಕಿದ್ರೆ ಎಷ್ಟೊಂದ್ ಜನಕ್ಕೆ ರೀಚ್ ಆಗುತ್ತೆ, ಬರ್ತಾರೆ. ಕುಪ್ಪಣ್ಣ ಪಾರ್ಕ್ ಅಲ್ಲಾದ್ರೂ ತುಂಬಾ ಕ್ರೌಡ್ ಇರುತ್ತೆ. ಸೊ ಅಲ್ಲಿ ಹೋಗಿ ಸ್ಟ್ರಕ್ ಆಗೋದಕ್ಕಿಂತ ಇಲ್ಲಿ ಬಂದು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನಿಸ್ತು ನಂಗೆ. ಇಲ್ಲಿ ಇವ್ರದೇ ಸ್ಪೆಷಾಲಿಟಿ ಇರೋ ಸ್ಪೆಷಲ್ ಫ್ಲವರ್ಸ್ ನೆಲ್ಲ ಇಟ್ಟಿದ್ರು. ನಂಗೆ ಎಲ್ಲ ನೋಡಿದ್ರೆ ಆರ್ಟಿಫಿಷಿಯಲ್ ಫ್ಲವರ್ ಅನಿಸ್ತಿತ್ತು ಒಂದೊಂದು ಫ್ಲವರ್ಸ್. ಅಷ್ಟು ಚೆನ್ನಾಗಿದೆ. ಅದೆಲ್ಲ ಒರಿಜಿನಲ್ ಫ್ಲವರೇ. ನೀಟಾಗಿ ಒಂದ್ ಕಡೆ ಆರ್ಗನೈಸ್ ಮಾಡಿದ್ದಾರೆ. ಒಂದ್ ಕಂಪ್ಲೀಟ್ ಪಾರ್ಕ್ ಅಲ್ಲಿ ಕಾರ್ನರ್ಸ್ ಕೂಡ ಅವರು ಏನ್ ಮಾಡಕ್ಕಾಗುತ್ತೆ ಡೀಟೇಲಿಂಗ್ ಮಾಡಿದ್ದಾರೆ. ಇಲ್ಲಿ ಹೈಲೈಟ್ ಬಂದ್ಬಿಟ್ಟು ಸನ್‌ಫ್ಲವರ್. ಈ ವರ್ಷ ನನ್ಗನ್ಸ್ದಂಗೆ ಎಲ್ಲಾ ಕಡೆನೂ ಸನ್‌ಫ್ಲವರ್ ನ ಹೈಲೈಟ್ ಮಾಡಿದ್ದಾರೆ. ತುಂಬಾ ಜನರು ಗುಂಡ್ಲುಪೇಟೆಗೆ ಹೋಗ್ಬಿಟ್ಟು ಫೋಟೋ ಶೂಟ್ ಎಲ್ಲ ಮಾಡ್ತಾರೆ ಸನ್‌ಫ್ಲವರ್ ಅಲ್ಲಿ. ಸೊ ಅದಕ್ಕೆ ಮೈಸೂರಲ್ಲೇ ತಗೋ ಬಂದ್ಬಿಟ್ಟಿದ್ದಾರೆ ಫ್ಲವರ್ ಶೋ ಅಲ್ಲಿ. ಯಾಕೆಂದ್ರೆ ಎಲ್ರಿಗೂ ಏನ್ ಇಷ್ಟ ಅದನ್ನೇ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಮೇ ಬಿ. ಇದು ಆಲ್ಮೋಸ್ಟ್ ಇವರು ಎಲ್ಲಾನು ಪ್ಲಾನ್ಡ್ ಆಗಿ ಮಾಡಿದ್ದಾರೆ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ಈಗ ಒಂದ್ ಕಡೆ ಒಂದ್ ಮಾಡಿದ್ದಾರೆ, ಇನ್ನೊಂದ್ ಕಡೆ ಇನ್ನೊಂದು ಡಿಫ್ರೆಂಟ್ ಮಾಡಿದ್ದಾರೆ. ಮತ್ತೆ ವರ್ಕ್ ಇನ್ ಪ್ರೋಗ್ರೆಸ್ ಇತ್ತು ಹೋದ್ ವೀಕ್. ನಾನು ಹೋಗಿ 1 ವೀಕ್ ಆಗಿದೆ. ಸೊ ಅವಾಗಿನ್ನು ಪ್ರೋಸೆಸ್ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಆಗಿದೆ. ಆಕ್ಚುಲಿ ನಾನು ಫಸ್ಟ್ ಡೇ ಹೋದಾಗ ಮಾರ್ನಿಂಗ್ ರೆಡಿ ಮಾಡ್ತಿದ್ರು. ಈವ್ನಿಂಗ್ ಬೇರೆಯವ್ರು ಹೋಗಿದ್ದಾರೆ. ಈವ್ನಿಂಗ್ ಆಲ್ರೆಡಿ ಎಲ್ಲ ರೆಡಿ ಆಗ್ಬಿಟ್ಟಿದೆ. ಇಷ್ಟೊಂದು ವರ್ಕ್‌ನೆಲ್ಲ ಫಿನಿಶ್ ಮಾಡಿದ್ರು. ಈ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ನೀವು ಫೋಟೋ ಶೂಟ್, ವಿಡಿಯೋ ಶೂಟ್‌ಗೆ ಹೋಗೋದು, ಫ್ಲವರ್ ಶೋ ನೋಡೋಕೆ ಅಂತ ಅಲ್ಲ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ, ಅಥವಾ ನೀವು ಎಕ್ಸ್‌ಪ್ಲೋರ್ ಮಾಡ್ಬೇಕು, ರಿಲ್ಯಾಕ್ಸ್ ಆಗ್ಬೇಕು ಅಂತ ಅಂದ್ರೆ ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ನಾನು ಇಷ್ಟು ಒಳಗಡೆ ಫುಲ್ ಹೋಗಿ ಎಕ್ಸ್‌ಪ್ಲೋರ್ ಮಾಡೋದು ಇದೇ ಫಸ್ಟ್ ಟೈಮ್. ನಂಗೆ ಎಲ್ಲಾ ಕಡೆನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಯಾಕೆಂದ್ರೆ ಫ್ಲವರ್ ಶೋ ಅಂದ್ರೆ ಮೇನ್ ಕುಪ್ಪಣ್ಣ ಪಾರ್ಕ್ ಅಲ್ಲಿ ನಡೀತಿರ್ತೆಲ್ಲ ಅಲ್ಲಿ ಹೋಗ್ತಾರೆ. ಇಲ್ಲಿ ಯಾರು ಬರಲ್ಲ. ಹಾಗಂತ ಅವ್ರು ಏನು ಇಲ್ಲಿ ಯಾರು ಬರಲ್ಲ ಅನ್ನೋ ತರ ಏನು ಪೋಟ್ರೆ ಮಾಡಿಲ್ಲ. ಅವ್ರು ಏನ್ ವರ್ಕ್ ಮಾಡಕ್ಕಾಗುತ್ತೆ ಎಲ್ಲಾನು ನೀಟಾಗಿ ಮಾಡ್ತಾ ಇದ್ರು. ತುಂಬಾ ವಯಸ್ಸಾಗಿರೋರೆಲ್ಲಾನು ಅಜ್ಜಿ ತಾತ ಎಲ್ಲಾನು ಅಲ್ಲಿ ವಾಟರಿಂಗ್ ಮಾಡ್ತಿದ್ರು. ಮತ್ತೆ ಗಿಡಗಳನ್ನೆಲ್ಲ ನೀಟಾಗಿ ಜೋಡಿಸಿ ಅರೇಂಜ್ ಮಾಡ್ತಾ ಇದ್ರು. ನಂಗೆ ಅದೇ ಖುಷಿ ಆಯ್ತು. ಎಲ್ಲರೂ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಳು ಅಥವಾ ವಯಸ್ಸಾಗಿರೋರ್ಗೆ ಏನಾದ್ರು ಫ್ಲವರ್ ಶೋ ತೋರಿಸ್ಬೇಕಂತ ಇದ್ರೆ ನೀವು ಫಸ್ಟ್ ಬರ್ಬೇಕಾಗಿರೋದು ಲಿಂಗಂಬುದಿ ಬೊಟಾನಿಕಲ್ ಗಾರ್ಡನ್ಗೆ. ನೆಕ್ಸ್ಟ್ ನಾನು ಕುಪ್ಪಣ್ಣ ಪಾರ್ಕ್ಗೆ ಹೊರಟೆ. ಕುಪ್ಪಣ್ಣ ಪಾರ್ಕ್ಗೆ ಹೋಗ್ಬಿಟ್ಟು ನಾನು ಫಸ್ಟ್ ಟಿಕೆಟ್ ತಗೊಂಡ್ವಿ. ನಾನು ಬ್ಯಾಕ್ ಸೈಡ್ ಗೇಟ್ ಇಂದ ಹೋಗಿದ್ದು. 50 ರುಪೀಸ್ ಆಯ್ತು ಒಬ್ಬರಿಗೆ ಟಿಕೆಟ್. ಮಕ್ಕಳಿಗೆ ಎಷ್ಟು ಚಾರ್ಜಸ್ ಇದೆ ಅಂತ ವಿಡಿಯೋದಲ್ಲಿ ಮೆನ್ಷನ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ. ಎಂಟರ್ ಆದ ತಕ್ಷಣ ಫಸ್ಟ್ ಹೋಗಿದ್ದೆ ನಾನು ಅರ್ಜುನನ ನೋಡಕ್ಕೆ. ಅರ್ಜುನನ ಯಾವ ತರ ಡೆಕೋರೇಟ್ ಮಾಡಿರ್ತಾರೆ ಅಂತ ಎಕ್ಸೈಟ್ ಆಗಿದೆ ನೋಡಕ್ಕೆ. ನಿಜವಾಗ್ಲೂ ನೋಡಿ ತುಂಬಾನೇ ಖುಷಿ ಆಯ್ತು. ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಫ್ಲವರ್ ಅಲ್ಲಿ. ನಾವು ರೀಚ್ ಆದಾಗ ಸ್ವಲ್ಪ ಜನ ಬಂದಿದ್ರು. ಆಲ್ರೆಡಿ ಸ್ವಲ್ಪ ಕ್ರೌಡ್ ಇತ್ತು. ಬಟ್ ನಾನ್ ಯಾಕೆ ಬೇಗ ಇಲ್ಲಿಗೂ ಒಂದು 12:30ಗೆ ರೀಚ್ ಆದೆ. ಬೇಗ ಯಾಕೆ ಹೋದೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಜನರಾದ್ರೆ ಕ್ಯಾಪ್ಚರ್ ಮಾಡಕ್ಕೂ ಕಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಫೋಟೋ ವಿಡಿಯೋ ತಗೋತಾ ಇರ್ತಾರೆ. ಮೈಸೂರು ರಾಜರಿಗೋಸ್ಕರನು ಟ್ರಿಬ್ಯೂಟ್ ಸಲ್ಸಕ್ಕೆ ಅದನ್ನು ಸಪರೇಟ್ ಆಗಿ ಮಾಡಿದ್ರು. ಸೊ ಎವ್ರಿಥಿಂಗ್ ನ ಸಪರೇಟ್ ಆಗಿ ಮಾಡಿದ್ದಾರೆ ಇಲ್ಲಿ. ಎವ್ರಿ ಕಾರ್ನರ್ ನ ಮಕ್ಕಳಿಗೋಸ್ಕರನೇ ಸಪರೇಟ್ ಆಗಿದೆ. ನಂದಿ ಇದೆ ನೋಡಿ, ಡಾಲ್ಫಿನ್ಸ್ ಇದೆ, ಮಿಕ್ಕಿ ಮೌಸ್ ಇದೆ. ಸೊ ಈ ತರ ಸಪರೇಟ್ ಆಗಿ ಒಂದ್ ಕಡೆ ನೀಟಾಗಿ ಮಾಡಿದ್ದಾರೆ. ನಾವು ಎಷ್ಟು ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ಆ ವಸ್ತುಗಳನ್ನ, ಅದನ್ನ ನಾವು ದೂರದಿಂದಾನೇ ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ತುಂಬಾ ಜನ ಅಲ್ಲಿ ಮಿಕ್ಕಿ ಮೌಸ್ ಹತ್ರನೇ ಲಾನ್ ಅಲ್ಲಿ ಹೋಗಿ ಫೋಟೋ ವಿಡಿಯೋ ತಗೋತಾ ಇದ್ರು. ಪೊಲೀಸ್ ಬಂದ್ಬಿಟ್ಟು ಅವ್ರಿಗೆ ಬನ್ನಿ ಈಚೆ ಅಂತ ಹೇಳಿದ್ರು. ಬಟ್ ಎಷ್ಟು ಸರಿ ನಾವ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಹಾಳು ಮಾಡೋದು, ಅದನ್ನ ಮುಟ್ಟಿ ಎಲ್ಲ ಇದ್ ಮಾಡ್ತಾ ಇದ್ರು. ಮತ್ತೆ ಅಲ್ಲಿರೋ ಫ್ಲವರ್ನೆಲ್ಲ ಕೀಳ್ತಾ ಇದ್ರು. ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಫಾಲೋ ಮಾಡಿ
ನೀಟಾಗಿ ದೂರದಿಂದಾನೇ ಫೋಟೋ ವಿಡಿಯೋ ತಗೊಂಡೆ ತುಂಬಾ ಒಳ್ಳೇದು ಎಲ್ರಿಗೂ. ಅಕ್ಟೋಬರ್ 2 ಗಾಂಧಿ ಜಯಂತಿ ಬರ್ತಾ ಇರೋ ಕಾರಣದಿಂದ ಗಾಂಧೀಜಿ ಅವರಿಗೆ ಟ್ರಿಬ್ಯೂಟ್ ಸಲ್ಸಕ್ಕೆ ಅಂದ್ಬಿಟ್ಟು ಈ ಡೆಕೋರೇಷನ್ ಮಾಡಿದ್ರು. ಈ ಡೆಕೋರೇಷನ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ನೆಕ್ಸ್ಟ್ ನಾವು ಹೊರಗಡೆ ಬಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ರಿಲೇಟೆಡ್ ಡೆಕೋರೇಷನ್ ಕಾಣುತ್ತೆ. ಈ ಡೆಕೋರೇಷನ್ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಮಾಡಿದ್ದಾರೆ ಗೃಹಲಕ್ಷ್ಮಿ ತೋರ್ಸಕ್ಕೋಸ್ಕರ. ನೆಕ್ಸ್ಟ್ ನಾವು ಚಾಮುಂಡೇಶ್ವರಿ ದರ್ಶನ ತಗೊಂಡ್ವಿ. ಇದಂತೂ ನಿಜವಾಗ್ಲೂ ಎಲಿಗೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು ನಂಗೆ. ನಮ್ಮ ಇಂಡಿಯನ್ ಸೋಲ್ಜರ್ಸ್ಗೋಸ್ಕರ, ನೇವಿ, ಏರ್ ಫೋರ್ಸ್ಗೋಸ್ಕರ ನಾವು ಒಂದು ಟ್ರಿಬ್ಯೂಟ್ ಕೊಡ್ಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ಅವ್ರು ಇದನ್ನ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯಾರು ಇದನ್ನ ಮಾಡಿದಿರ. 2 ಫ್ಲವರ್ ಶೋ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಕುಪ್ಪಣ್ಣ ಪಾರ್ಕ್ ಅಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಹಾಗೆ ಲಿಂಗಂಬುದಿ ಕೂಡ ಸ್ಪೇಷಿಯಸ್ ಆಗಿ ತುಂಬಾನೇ ಚೆನ್ನಾಗಿದೆ. 2 ಕಡೆ ಫ್ಲವರ್ ಶೋನು ವಿಸಿಟ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಎಲ್ರಿಗೂ. ಯಾಕೆಂದ್ರೆ ಒಂದೇ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಇನ್ನೊಂದು ಪಾರ್ಕ್ ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಅದಕ್ಕೆ ಇದೇ ರೀತಿ ದಸರಾ ಅಪ್ಡೇಟ್ಗೋಸ್ಕರ ಪೂರ್ಣ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.